ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬರುವಂಥ ಐಚ್ಛಿಕ ಕನ್ನಡ DSC 1 ಈ ಒಂದು ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಸಹ ಮಾದರಿ ಪ್ರಶ್ನೆ ಪತ್ರಿಕೆ. ಪ್ರಶ್ನೆಗಳು ಇಂತೆ ಇರ್ತಾವಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಇದೇ ಇರ್ತಾವ ಅಂತ ಹೇಳೋದಕ್ಕಾಗಲ್ಲ. ಒಂದು ಮಾದರಿ ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಲ್ಲಿ 3ಕ್ಕೆ ಪ್ರಬಂಧ ಮಾದರಿ ಉತ್ತರಗಳನ್ನು ಬರೆಯಿರಿ. 30 ಅಂಕ. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳಿವೆ, 10 ಅಂಕಗಳಿವೆ. ಮೊದಲನೇ ಪ್ರಶ್ನೆ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆಯನ್ನು ಕುರಿತು ಬರೆಯಿರಿ. ಅಂದರೆ ಪ್ರಾಚೀನತೆ ಕುರಿತು ಅಂಶಗಳನ್ನು ಬರೀಬೇಕು. ಎರಡನೇದು, ಕನ್ನಡ ಸಾಹಿತ್ಯ ಸ್ವರೂಪ ಮತ್ತು ಅಧ್ಯಯನ ಕ್ರಮಗಳನ್ನು ವಿದ್ವಾಂಸರ ಹಿನ್ನೆಲೆಯಲ್ಲಿ ವಿವರಿಸಿ. ಹೇಗೆ ಅವರು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಭಾಗಗಳನ್ನಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ವಿವರಿಸಬೇಕು. ಮೂರನೇದು, ಹಳೆಗನ್ನಡ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವಗಳನ್ನು ಕುರಿತು ಬರೆಯಿರಿ. ನಾಲ್ಕನೇದು, ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಶಾಸನ ಸಾಹಿತ್ಯದ ಪ್ರಾಮುಖ್ಯತೆ ಏನು, ಚರ್ಚಿಸಿರಿ. ಐದನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪ್ರಕಾರದ ಆದಿ ಚಂಪು ಸಾಹಿತ್ಯವೇ, ಹೇಗೆ ಉದಾಹರಣೆಯೊಂದಿಗೆ ಬರೆಯಿರಿ. ಚಂಪು ಆದಿ ಸಾಹಿತ್ಯ ಪ್ರಕಾರ ಹೌದು ಅಲ್ವೋ ಅಂತ ಉದಾಹರಣೆ ಸಹಿತ ಬರೀಬೇಕು. ಆರನೇದು, ಹಳೆಗನ್ನಡ ಸಾಹಿತ್ಯದ ರತ್ನತ್ರಯರನ್ನು ಕುರಿತು ಬರೆಯಿರಿ. ಹಳೆಗನ್ನಡ ಸಾಹಿತ್ಯದ ರತ್ನತ್ರಯರು ಅಂದರೆ ಪಂಪ, ರನ್ನ ಮತ್ತು ಪೊನ್ನ, ಈ ಮೂರನ್ನು ಕುರಿತು ನೀವು ಬರೀಬೇಕಾಗ್ತದೆ. ಇದರಲ್ಲಿ ಒಟ್ಟು 6 ಪ್ರಶ್ನೆಗಳಿವೆ. 6 ಪ್ರಶ್ನೆಗಳಲ್ಲಿ ನಿಮಗೆ ಸರಳವಾದಂಥ 3 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ಬರೀಬೇಕು. ಪ್ರತಿ ಪ್ರಶ್ನೆಗೂ ಏನು ಅಂತಂದರೆ 10 ಅಂಕಗಳಿರ್ತವೆ, ಒಟ್ಟು 30 ಅಂಕಗಳು. ಎರಡನೇ ಪ್ರಶ್ನೆ, 3ಕ್ಕೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಇದೆ. ಮೊದಲನೇದು, ಕವಿ ಚಕ್ರವರ್ತಿಗಳು. ರತ್ನತ್ರಯರು ಅಂದಾಗ ನಾವು ಪಂಪ, ರನ್ನ, ಪೊನ್ನ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಕವಿ ಚಕ್ರವರ್ತಿಗಳು ಅಂತಂದಾಗ ರನ್ನ, ಪೊನ್ನ ಮತ್ತು ಜನ್ನ ಅಂತ ಹೇಳ್ತೀವಿ. 3 ಕುರಿತು ಬರೀಬೇಕು. ಎರಡನೇದು, ನಾಗಚಂದ್ರ. ಮೂರನೇದು, ಕನ್ನಡ ಸಾಹಿತ್ಯ ವಿಭಾಗ ಕ್ರಮ. ನಾಲ್ಕನೆಯದು, ಕನ್ನಡ ಸಾಹಿತ್ಯದ ಸ್ವರೂಪ ಮತ್ತು ಲಕ್ಷಣಗಳು. ಐದನೇದು, ನಯಸೇನ ಮತ್ತು ದುರ್ಗಸಿಂಹ. ಒಟ್ಟು 5 ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 3ನ್ನು ಆಯ್ಕೆ ಮಾಡಿಕೊಂಡು ನೀವು ಬರೀಬೇಕು. ಒಟ್ಟು 15 ಅಂಕಗಳು ಇರ್ತವೆ. ಇನ್ನು ಕೊನೆ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು. 15 ಅಂಕಗಳಿರ್ತವೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ. ಪ್ರಶ್ನೆ ಮೊದಲೇದ್ದು, 2ನೇ ಶತಮಾನದಲ್ಲಿ ರಚನೆಗೊಂಡ ತಮಿಳಿನ ಕೃತಿ ಯಾವುದು? ಅದರ ಹೆಸರು ಶಿಲಪ್ಪದಿಗಾರಂ ಅಂತ ಹೇಳ್ತೀವಿ. ಎರಡನೇ ಪ್ರಶ್ನೆ, EP ರೈಸರ ಕೃತಿ ಯಾವುದು? EP ರೈಸರ ಕೃತಿ ಹಿಸ್ಟ್ರಿ ಆಫ್ ಕೆನರಿಯನ್ ಲಿಟ್ರೇಚರ್ ಅನ್ನುವಂಥದ್ದು ಅವ್ರ ಕೃತಿ ಹೆಸರು. ಮೂರನೇದು, ಜಯಕೀರ್ತಿಯ ಕೃತಿ ಯಾವುದು ಅಂತ. ಜಯಕೀರ್ತಿಯ ಕೃತಿ ಯಾವುದು ಅಂತ ಅಂದರೆ ಶಬ್ದಾನುಶಾಸನ ಅನ್ನುವಂಥದ್ದು. ಇನ್ನು ಬಾದಾಮಿ ಶಾಸನದ ಕಾಲ ಎಷ್ಟು ಅಂದರೆ 7ನೇ ಶತಮಾನ ಅಂತ ಹೇಳ್ತೀವಿ. ಕೇಶಿರಾಜನ ಕೃತಿ ಯಾವುದು ಅಂದ್ರೆ ಕೇಶಿರಾಜನ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣ ಅಂತ ಹೇಳ್ತೀವಿ. ಆರನೇದ್ದು, ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರರ ವಿಚಾರಮೋ ಪರಧರ್ಮಮೋ ಎಂಬ ಸಾಲುಗಳು ಯಾವ ಕೃತಿಯಲ್ಲಿ ಕಂಡುಬರುತ್ತವೆ ಅಂದಾಗ ಅದು ಕವಿರಾಜ ಮಾರ್ಗದಲ್ಲಿ ಕಂಡುಬರ್ತದೆ. 7ನೇ ಪ್ರಶ್ನೆ, ಭಾರತದ ಯಾವುದೇ ಶಾಸನವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಕಟಿಸಿದವರು ಯಾರು ಅಂದ್ರೆ ಚಾರ್ಲೆಸ್ ವಿಲ್ಕಿನ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ. 8ನೇ ಪ್ರಶ್ನೆ, ಎಪಿಗ್ರಫಿ ಕರ್ನಾಟಕ ಕೃತಿಯ ಸಂಪಾದನೆಯನ್ನು ಯಾರು ಮಾಡಿದರು? ಅದನ್ನು BL ರೈಸ್ ಅವರು ಅಂತ ಹೇಳ್ತೀವಿ. 9ನೇ ಪ್ರಶ್ನೆ, ಚಂಪು ಪದದ ನಿಷ್ಪತ್ತಿ ಯಾವುದು? ಚಂಪು ಪದದ ನಿಷ್ಪತ್ತಿ ಚೆನ್ ಅಂತ ಹೇಳ್ತೀವಿ. ಚಂಪೆ ಅಂತ ಬರ್ತಾ ಅವ್ರು ನಾವು ಇಲ್ಲಿ ಚೆನ್ ಅಂತ ಹೇಳಿ ಬರಿಬೋದು. 10ನೇದ್ದು, ಜನನ ಯಶೋಧರ ಚರಿತೆ ಎಷ್ಟು ಕಂದ ಪದ್ಯಗಳನ್ನು ಒಳಗೊಂಡಿದೆ? ಜನನ ಯಶೋಧರ ಚರಿತೆ ಸುಮಾರು 310 ಕಂದ ಪದ್ಯಗಳನ್ನು ಒಳಗೊಂಡಿದೆ. 11ನೇದು, ಕಂದಂಗಳ ಮೃತಲತಿಕಾ ಕಂದಂಗಳ ಎಂದ ಕವಿ ಯಾರು? ಆ ರೀತಿ ಹೇಳಿದವನು ಹರಿಹರ ಅಂತ ಹೇಳ್ತೀವಿ. 12ನೇ ಪ್ರಶ್ನೆ, ಗದ್ಯ ಎಂದರೇನು? ಗದ್ಯ ಅಂತಂದರೆ ಗಾಯನವಿಲ್ಲದೆ ಸರಳವಾಗಿ ಓದುವಂಥ ಒಂದು ಸಾಹಿತ್ಯ ಸ್ವರೂಪ ಗದ್ಯ ಅಂತ ಕರಿತೀವಿ. 13ನೇ ಪ್ರಶ್ನೆ,
ಪಂಪನ 2 ಕೃತಿಗಳನ್ನು ಹೆಸರಿಸಿ. ಪಂಪನ 2 ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. 14ನೇ ಪ್ರಶ್ನೆ, ನಾಗಚಂದ್ರನ ಕಾಲ ಎಷ್ಟು? ನಾಗಚಂದ್ರನ ಕಾಲ 1112 ಅಂತ ಹೇಳ್ತೀವಿ. ಕೊನೆ ಪ್ರಶ್ನೆ, ಆಂಡಯ್ಯನ ಕೃತಿ ಯಾವುದು? ಆಂಡಯ್ಯನ ಕೃತಿ ಕಬ್ಬಿಗರ ಕಾಮಂ. ಇದು ಅಚ್ಚ ಕನ್ನಡದ ಕೃತಿ ಅಂತಲೇ ಪ್ರಖ್ಯಾತಿಯನ್ನು ಹೊಂದಿದೆ. ಹೀಗೆ ಒಟ್ಟು 60 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ರೀತಿಯಾಗಿ ಪ್ರಶ್ನೆಗಳು ಬೀಳ್ತಾವ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಧನ್ಯವಾದಗಳು.